ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಕನ್ನಡತಿ. ಇವಾಗ ಅನದರ್ ಡೇ ಅನದರ್ ಸನ್ಸೆಟ್ ಅನ್ನೋದಕ್ಕೆ ಪೆಬ್ಬೆ ಘಾಟ್ ಅಂತ ಇದೆಯಂತೆ, ಅಲ್ಲಿ ಸನ್ಸೆಟ್ಟನ್ನು ಕ್ಯಾಚ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಅಂತೂ ಹೋಗ್ತಿದ್ದೀವಿ. ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರು ಬರೋ ತನಕ ನಾನು ಅಲ್ಲಿ ತನಕ ಹೋಗಿರ್ತೀನಿ ಅರ್ಧ ರೋಡಿಗೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಆ್ಯಂಡ್ ನನ್ನ ಟ್ರಾವೆಲ್ ಗ್ಯಾಂಗ್ನ ಸ್ವಲ್ಪ ಜನರನ್ನ ಇವತ್ತು ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ನನ್ನ ಬ್ಲಾಗಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಅವ್ರ ಬಗ್ಗೆ ಇವಾಗಲೇ ಹೇಳ್ಬಿಡ್ತೀನಿ. ಏನು ಅಂತ ಅಂದರೆ 12 ಜ್ಯೋತಿರ್ಲಿಂಗನ ಯಾವುದೇ ದುಡ್ಡಿಲ್ದೇ ಟ್ರಾವೆಲ್ ಮಾಡಿದ್ದಾರೆ. 1 ರೂಪಾಯಿನೂ ಇಟ್ಕೊಳ್ದೇನೆ ಲಿಫ್ಟ್ ಕೇಳಿಕೊಂಡು ಹೆಲ್ಪ್ ಕೇಳಿಕೊಂಡು 12 ಜ್ಯೋತಿರ್ಲಿಂಗನೂ ಟ್ರಾವೆಲ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ, ಬನ್ನಿ. ಫ್ರೆಂಡ್ಸ್ ಬಂದು ಪಿಕ್ ಮಾಡಿದ್ರು. ಆ್ಯಂಡ್ ಹೋಗ್ತಾ ಮಿಡ್ಲಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಇರೋದ್ರಿಂದ ಟ್ರಾಫಿಕಲ್ಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಡ್ತು ನಮ್ಮದು. 100% ಗೊತ್ತಿತ್ತು ನಾವು ಅಲ್ಲಿ ಹೋದ್ಮೇಲೆ ನಮಗೆ ಸನ್ಸೆಟ್ ಸಿಗೋಲ್ಲ ಅಂತ, ಬಟ್ ಆನ್ ದ ವೇ ಅಂತೂ ನಾವು ಸನ್ಸೆಟ್ನ ನೋಡ್ಬೋದನ್ನಂತೂ ಪಕ್ಕ ಆಯಿತು. ಎಸ್, ಇಲ್ಲಿ ನೋಡಿ ಏನು ಸಗದಾಗಿ ಕಾಣಿಸ್ತಿದೆ ಅಂತ. ಈ ವ್ಯೂ ಮಾತ್ರ ಸೂಪರ್ಬ್. ಲೈಕ್ ಈ ಥರ ಒಂದು ವ್ಯೂವಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದು ಎಮ್ ಟಿ ರೋಡಲ್ಲಿ, ಎಷ್ಟು ಚೆನ್ನಾಗಿರೋದು ಗೊತ್ತಾ. ಆ ಫೀಲು ಅಲ್ಲಿ ಹೋಗಿ ಅಲ್ಲಿ ಓಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಇದೇ ಥರ ನಾವು ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾ, ಆ್ಯಂಡ್ ಅವರೊಂದಿಷ್ಟು ಮರಾಠಿ ಎಲ್ಲ ಹೇಳ್ಕೊಡ್ತಾಯಿದ್ರು. ನಾನು ಅದನ್ನು ಕಲ್ತ್ಕೊಂಡು ಅದನ್ನು ಆ ಕಡೆ ಈ ಕಡೆ ಹೋಗೋರ ಮೇಲೆಲ್ಲ ಹೇಳ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಪೆಬ್ಬೆ ಘಾಟಿಗೆ ಅಂತ ಒಂದು 10 ಕಿಲೋಮೀಟ್ರ್ ಹಿಂದೆಯೇ ಒಂದು ಸ್ಪಾಟ್ ಇತ್ತು. ಈ ಸ್ಪಾಟಿಂದ ನಮ್ಗೆ ಅಲ್ಲಿ ಮುಂದೆ ಸಿಂಹಗಢ ಫೋರ್ಟ್ ಕಾಣಿಸುತ್ತೆ. ಅದಾದಮೇಲೆ ಒಂದು 10 ಕಿಲೋಮೀಟರ್ಸ್ ಮುಂದೆ ಹೋದರೆ ಪೆಬ್ಬೆ ಘಾಟ್ ಕೂಡ ಸಿಗುತ್ತೆ. ಸೂರಜ್, ಹಾಯ್. ಶುಭಮ್, ಸುನಿಲ್, ನಿತಿನ್ ಬ್ರೋ, ಇವರು ನನಗೆ ಪುಣೆಯಲ್ಲಿ ಸಿಕ್ಕಂಥ ಬೆಸ್ಟ್ ಬ್ರದರ್ಸು. ಆ್ಯಂಡ್ ಸೂರಜ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ವೇಟ್ ಮಾಡ್ತೀರಿ. ಇವ್ರು ನೋಡೋಕೆ ತುಂಬ ಸಿಂಪಲ್ ಅನ್ನಿಸ್ತಾರೆ, ಬಟ್ ಇವ್ರ ಅಚೀವ್ಮೆಂಟ್ ಹೇಳ್ತೀನಿ. ಲೈಕ್ 12 ಜ್ಯೋತಿರ್ಲಿಂಗನ ವಿತೌಟ್ ಮನಿ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೇಳಿ ಹೇಳ್ತೀನಿ. ಆ್ಯಂಡ್ ಲಿಟರಲಿ ನಾನು ಬಿಗ್ ಫ್ಯಾನ್ ಅವ್ರದ್ದು. ಆ್ಯಂಡ್ ದಿಸ್ ಮೈ ಲಕ್ ದಟ್ ಐ ಮೇಡ್ ಫ್ರೆಂಡ್ಶಿಪ್ ವಿತ್ ಹಿಮ್. ಆ್ಯಂಡ್ ಯಾ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ವಿಲ್ ಯು ಟೆಲ್ ನಾ? ಎಸ್. ಆ್ಯಂಡ್ ನಾನು ಬರ್ತಾನೆ ಮನೆಯಿಂದ ಟೀ ಮಾಡ್ಕೊಂಡು ಬಂದಿದ್ದೆ. ಎಲ್ಲರೂ ಟೀ ಕುಡಿದ್ವಿ. ಕುಡ್ದಾದ್ಮೇಲೆ ಸ್ವಲ್ಪ ತಲೆ ಕೂತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇನ್ನೊಂದು ಮಜಾ ಏನು ಅಂತ ಅಂದರೆ, ಅವರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಮರಾಠಿ ಬರಲ್ಲ. ಹಿಂದಿ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಿಟ್ಟರೆ ಕರೆಕ್ಟಾಗಿ ಮಾತಾಡೋಕ್ಕೆಲ್ಲ ಬರಲ್ಲ. ಮರಾಠಿ ಅಂತೂ ಏನೂ ಬರಲ್ಲ, 1-2-3 ವರ್ಡ್ ಬಿಟ್ಟು. ಹಾಗೆ ಅವರು ಸ್ವಲ್ಪ ಮರಾಠಿ ವರ್ಡ್ಸ್ನೆಲ್ಲ ಹೇಳ್ಕೊಟ್ರು. ಅದಾದಮೇಲೆ ಸಾಮಾಜಿ ಮಹಾರಾಜ್ ಇದ್ದಾರಲ್ಲ, ಅವ್ರದ್ದು ಲೈಫ್ ಸ್ಟೋರಿನ, ಲೈಫ್ ಅಂದರೆ ಅವ್ರದ್ದೇನು ಹಿಸ್ಟ್ರಿ ಇದೆ ಅದನ್ನೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ಏನೇನು ಫೋರ್ಟ್ ಇದೆ, ಯಾವ್ಯಾವ ಫೋರ್ಟಿಗೆ ಹೆಂಗಿತ್ತು ಅದ್ರ ಹಿಸ್ಟ್ರಿ, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡೆ. ಅವರಿಗೆ ಸುನಿಲ್ ಬ್ರೋ ಅಂತ ಇದ್ದಾರಲ್ಲ, ಅವ್ರಿಗೆ ತುಂಬಾ ಹಿಸ್ಟ್ರಿ ಬಗ್ಗೆ ನಾಲೆಜ್ ಇದೆ. ಅವ್ರನ್ನೆಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ನಾವು ರಿಟರ್ನ್ ಹೋದ್ವಿ. ಇದು ಇವತ್ತಿನ ಒಂದು ಸ್ಮಾಲ್ ವ್ಲಾಗ್. ಇಲ್ಲಿ ತನಕ ನೀವು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕೇಳೋಕ್ಕೆ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆಯಿತಾ?